ಯಾರಪ್ಪ ಅದು? ಯಜಮಾನ್ರೆ, ಅಮ್ಮೋರೆ, ಏನು ಇಷ್ಟೊತ್ನಾಗೆ ಹೇಳ್ ಕಳ್ಸಿದ್ರೆ ನಾನೇ ಬರ್ತಾ ಇದ್ದೆ. ಹೇಳಿ, ಏನಿಸಿಯಾ? ಒಳಗೆ ಹೋಗಿ ಮಾತಾಡೋಣ. ಬನ್ನಿ ಯಜಮಾನ್ರೆ. ಅಮ್ಮರೇ ಬನ್ನಿ ಬನ್ನಿ. ಹಾ ಬನ್ನಿ ಬನ್ನಿ. ನಿನ್ ಮಗು ಇಲ್ಲಿ? ಮಗ ಮಲ್ಗದೆ, ಎಬ್ಬಸ್ಲಾ? ಬೇಡ, ಮಗು ಮಲಗಿರ್ಲಿ. ನಿಂಗ ನಿನ್ನ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡ್ಬೇಕಿತ್ತು. ಕೂತ್ಕೊಳ್ಳಿ ಯಜಮಾನ್ರೆ. ಬೇಡ. ಹೇಳಿ, ಏನಿಸಿಯಾ? ಅದೇ ಇವತ್ತು ದೇವಸ್ಥಾನದಲ್ಲಿ ನಡೆದ ಘಟನೆ ಬಗ್ಗೆ. ಅದೇ ಯಜಮಾನ್ರೆ, ನಮ್ಮ ಯೋಗ್ಯತೆಗೆ ಮೀರಿದ್ದು ಅಲ್ಲಿ ನಡೀತು. ನಮ್ಮ ಅರ್ಹತೆಗೆ ಮೀರಿದ್ದನ್ನ ನನ್ನ ಮಗಳು ಕೈ ಚಾಚಿದ್ಲು. ಹಿಂಗ ನಾವು ಯಾವತ್ತಾದ್ರೂ ನಿನ್ನ ಯೋಗ್ಯತೆ ಇಲ್ಲ ಅನ್ನೋ ದೃಷ್ಟಿಲಿ ನೋಡಿದೀವ ಹೇಳು? ಅಯ್ಯಯ್ಯೋ, ಇಲ್ಲ ಯಜಮಾನ್ರೆ, ನೀವು ನಮ್ಮ ಪಾಲಿಂದ ಯಾವ್ರು? ಅದು ನಿನ್ ದೊಡ್ಡತನ ನೋಡು. ಏನೋ ಆಗಿದ್ದ ಆಗೋಯ್ತು. ನಾವು ನಿನ್ನ ಮಗಳನ್ನ ನಮ್ಮನೆ ಸೊಸೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದೀವಿ. ಏನ್ ಬೇಕು ನಿಮ್ಗೆ? ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು. ನೋಡಿ, ನನ್ ಜೀವನದಾಗೆ ಏನೋ ಘಟನೆ ನಡೆದೋಗೈತೆ. ಅದು ತಿಳಿದೇನೆ ಆಗಿರೋದು. ಆಗೇನೋ ನನ್ ಬುದ್ಧಿ ಇಲ್ದೇ ಇರೋ ವಯಸ್ಸಿನಾಗೆ ತಾಳಿ ಕಟ್ಟಿ ಅಂತ ಹೇಳ್ಬಿಟ್ಟೆ. ಈಗ ನೀವು ಅದನ್ನೇ ನೆಪ ಮಾಡ್ಕೊಂಡು ನನ್ಗೆ ಹತ್ರ ಆಗಕ್ ನೋಡ್ಬೇಡಿ. ಆಡೋ ವಯಸ್ಸಿನಾಗ ನಡೆದಿರೋ ಘಟನೆನ ಮನ್ಸಲ್ಲಿ ಮಾಡಿಕೊಂಡು ನನ್ ಜೀವನ ಮಾಡಕ್ ಆಗಕ್ಕಿಲ್ಲ. ಮೊದಲನೇದಾಗಿ ನೀವ್ ಇಲ್ಲಿ ಬಂದಿರೋದೇ ತೆಪ್ಪು. ಅಂತದ್ರಲ್ಲಿ ನನ್ ಜೀವನಕ್ ಬರೋ ಪ್ರಯತ್ನ ಮಾಡ್ತಿದ್ದೀರಲ್ಲ, ಅದು ದೊಡ್ಡ ತೆಪ್ಪು. ಅದ್ ನನ್ಗೆ ಇಷ್ಟನೂ ಇಲ್ಲ. ಅವತ್ ನಿಮ್ಮಪ್ಪ ಅವರು ಅಮ್ಮ ಅವರು ಹೇಳಿದ ಮಾತ್ಗೆ ನಮ್ಮಪ್ಪ ಬೆಲೆ ಕೊಟ್ಟು ನನ್ನನ್ನ ಊರ್ ಬಿಟ್ಟು ಕರ್ಕೊಂಡು ಹೋದ್ರು. ಆದ್ರೆ ಇವತ್ ನಾನ್ ನಿಮ್ಮ ಹತ್ರ ಕೇಳ್ಕೊತಾವ್ನಿ, ದಯವಿಟ್ಟು ಇಲ್ಲಿಂದ ಹೊಟ್ಟೋಗಿ. ಆದ್ರೆ ನನ್ ಮನ್ಸಲ್ಲಿರೋ ಪ್ರಶ್ನೆಗೆ ಗೊಂದಲಕ್ಕೆ ಉತ್ತರ ಸಿಗದೆ ನಾನ್ ಹೇಗ್ ಹೋಗ್ಲಿ? ನಿಮ್ ಮನ್ಸ್ನಾಗಿರೋ ಪ್ರಶ್ನೆಗೆ ನಾನ್ ಯಾಕೆ ಉತ್ತರ ಕೊಡ್ಬೇಕು? ಆದ್ರೆ ಆ ಪ್ರಶ್ನೆ ಉದ್ಭವ ಆಗಿರೋದು ನಿನ್ನಿಂದ ತಾನೆ. ನಾನ್ ತಾಳಿ ಕಟ್ಟಿರೋ ಕಾರಣಕ್ಕೋಸ್ಕರ ತಾನೆ. ಕೀರ್ತನ ನೋಡಿದ್ರೆ ಅವಳೇ ಚಲ್ವಿ ಅಂತಿದ್ದಾಳೆ, ನೀನ್ ನೋಡಿದ್ರೆ ನೀನೇ ನಿಜವಾದ ಚಲ್ವಿ ಅಂತಿದ್ಯಾ. ನಾನ್ ಯಾರನ್ನ ಚಲ್ವಿ ಅಂತ ನಂಬೇಕು ಹೇಳು? ಏಯ್, ನೀನ್ ಏನ್ ಮಾಡಕ್ ಬಂದಿದ್ಯಾ ಇಲ್ಲಿ? ನಿನ್ ಉದ್ದೇಶ ಏನು? ಉದ್ದೇಶನೂ ಇಲ್ಲ, ಉಪದೇಶನೂ ಇಲ್ಲ. ನಾನು ಯಾಕೆ ಬಂದಿದ್ದೀನಿ ಅನ್ನೋದನ್ನ ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀನಿ. ನಾನು ಈ ಮನೆ ಸೊಸೆ, ಅದಕ್ಕೆ ಬಂದಿದ್ದೀನಿ. ಮತ್ತ್ಯಾಕೆ ಈ ಪ್ರಶ್ನೆನ ಸಡನ್ ಆಗಿ ಕೇಳ್ತಿದ್ಯಾ? ಅದ್ ಸರಿ, ಬಂದಿರೋ ವಿಷಯ ಏನು ಹೇಳು. ನೋಡೋ, ನಿನ್ನಿಂದ ನಮ್ಮ ಮನೆ ನೆಮ್ಮದಿ ಹಾಳಾಗಿದೆ. ನಾನ್ ನೆಮ್ಮದಿ ಹಾಳು ಮಾಡಿದಿನ? ಮಾಡಿದವ್ರು ನೀವ್ ತಾನೆ. ಆವತ್ ನಾನ್ ಬಂದು ನಾನೇ ಚಲ್ವಿ ಅಂದೆ, ಸಾಕ್ಷಿನೂ ತೋರಿಸ್ದೆ. ಆದ್ರೆ ನೀವ್ ನಂಬ್ಲಿಲ್ಲ. ನಾನು ಈ ಮನೆ ಬೆಳಗ್ಬೇಕು ಅಂತ ಬಂದೆ. ಬೆಳಗ್ಬೇಕು ಅಂತ ಬಂದಿರೋ ನನ್ ಬೆಂಕಿನ ಜಾಸ್ತಿ ಮಾಡೋದಕ್ಕೋಸ್ಕರ ತುಪ್ಪ ಸುರಿದು ಕೊನೆಗೆ ನನ್ನನ್ನೇ ಈ ಮನೆ ಸುಡೋಕ್ ಬಂದಿರೋ ಬೆಂಕಿ ಅಂತ ಹೇಳಿದ್ರಿ. ಆಯ್ತು, ಆದ್ರೂ ನಾನೇ ಸೈಲೆಂಟ್ ಆದೆ. ಅಷ್ಟೇ ಅಲ್ಲ, ನನ್ ಜಾಗಕ್ಕೆ ಅವಳ್ಯಾರೋ ಬಂದು ನಾನ್ ಚಲ್ವಿ ಅಂತ ಹೇಳ್ತಿದ್ದಾಳೆ. ಅದಕ್ಕೆ ನಾನೇನ್ ಮಾಡಕ್ಕಾಗತ್ತೆ? ನೋಡಿ, ಇವಾಗ ಅದನ್ನ ಪ್ರೂವ್ ಮಾಡೋ ಅವಶ್ಯಕತೆ ನನಗಿಲ್ಲ. ಯಾಕಂದ್ರೆ ನನಗ್ ಗೊತ್ತು, ನಾನೇ ಚಲ್ವಿ. ನಿಮ್ ಮಗನ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡಿರೋ ಅಂತ ಚಲ್ವಿ ನಾನೇ. ನಿನ್ನಿಂದ ಇವತ್ತು ಯಾರು ನೆಮ್ಮದಿಗಿರಕ್ಕಾಗ್ತಿಲ್ಲ. ನಿಮಗ್ ಬರೀ ನೆಮ್ಮದಿ ಇಲ್ಲ ಅಷ್ಟೇ, ನನಗ್ ನನ್ ತಂದೆನೇ ಇಲ್ಲ. ಆವತ್ತು ಇವ್ರೆಲ್ರು ದೇವಸ್ಥಾನದಲ್ಲಿ ನಿಮ್ ಮಗಳನ್ನ ಸೊಸೆ ಮಾಡ್ಕೋತೀವಿ ಅಂತ ಮಾತು ಕೊಟ್ಟು ಕೊನೆಗ್ ಮನೆಗ್ ಬಂದು ನನ್ನ ತಂದೆನ ಊರ್ ಬಿಟ್ಟು ಹೋಗೋ ಹಾಗೆ ಮಾಡಿದ್ರು. ಕೊನೆಗೇನಾಯ್ತು, ಅದೇ ಕೊರ್ಗಲ್ಲಿ ನನ್ನ ತಂದೆನ ಕಳ್ಕೊಂಡೆ. ಇವತ್ತಿಲ್ಲ ಅನಾಥೆಯಾಗಿ ಬದುಕ್ತಿದ್ದೀನಿ. ಆವತ್ತು ನಿಮ್ ಮಗ ಜೀವನ ಪೂರ್ತಿ ನನ್ನ ಜೊತೆ ಆಗಿರ್ತೀನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಇವತ್ತಿಲ್ಲಿದ್ದೀನಿ. ಅದು ಬಿಟ್ಟು ಬೇರೇನು ಉದ್ದೇಶ ಇಲ್ಲ. ಈ ಮನೆ ನೆಮ್ಮದಿನ ಹಾಳು ಮಾಡಕ್ ಬಂದಿಲ್ಲ ನಾನು. ನನ್ನ ಕರ್ತವ್ಯನ ನಿಭಾಯಿಸಕ್ ಬಂದಿದ್ದೀನಿ. ನೋಡಿ, ನಾನೊಂದು ಚಿಕ್ಕ ಬೆಂಕಿ ಅಷ್ಟೆ. ನನ್ನನ್ನು ದೀಪವಾಗಿ ಬೆಳಗಿಸ್ಕೋತೀರಾ ಅಥವಾ ಜ್ವಾಲೆಯಾಗಿ ಸುಡಿಸ್ಕೋತಿರೋ ನೀವೇ ಡಿಸೈಡ್ ಮಾಡಿ. ಇದ್ರ ಮೇಲೆ ನಾನೇನೂ ಹೇಳಲ್ಲ. ಈ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ. ನನ್ನ ಸತ್ರು ಇಲ್ಲೇ ಸಾಯೋದು. ತರುಣ್,
ಏನೋ ಬಿಸಿ ಇದೆಯಾ ಅಂತ ಅನ್ಸುತ್ತೆ. ಹೌದು ಸಾನ್ವಿ, ಟೆಂಡರ್ಗೆ ಅಪ್ಲೈ ಮಾಡ್ಬೇಕಾಗಿತ್ತು, ಅದ್ರ ಬಗ್ಗೆ ಮಾತಾಡ್ತಿದ್ದೆ. ಚೆಲ್ವಿ ಹತ್ರ ಹೊರಗಡೆ ಹೋಗೋಣ ಅಂತ ಹೇಳ್ದಂತೆ. ಹಾ, ಅದು ಆಕ್ಚುಲಿ ಚೆಲ್ವಿ ಬೇಜಾರಲ್ಲಿ ಕೂತಿದ್ಲು, ಅದಕ್ಕೋಸ್ಕರ ಹೊರಗಡೆ ಹೋಗೋಣ ಅಂತ ಅಂದೆ. ಅದನ್ ಬಿಟ್ಟು ಬೇರೆ ಯಾವ ಉದ್ದೇಶನೂ ಇರ್ಲಿಲ್ಲ. ಹೌದಾ ತರುಣ್? ಹಾಗಾದ್ರೆ ಮನೇಲಿ ನನ್ಗೂ ಬೇಜಾರಾಗ್ತಿದೆ ಅಂದ್ರೆ ಜೊತೆಲಿ ಹೋಗೋಣ ಅಂತ ಅಂತೀಯಾ? ಸಾನ್ವಿ ಕ್ಯಾಶುಯಲ್ ಆಗಿ ಹೇಳಿದ್ದು. ನನ್ ಫ್ರೆಂಡ್ಸ್ ಎಲ್ಲ ಹೊರಗೆ ಹೋಗ್ಬಿಟ್ಟಿದ್ದಾರೆ, ನನ್ಗೂ ಮನೇಲಿ ತುಂಬಾ ಬೇಜಾರಾಗ್ತಿದೆ. ಹೊರಗಡೆ ಹೋಗೋಣವಾ? ಸಾನ್ವಿ ಅಲ್ಲ ತರುಣ್, ಚೆಲ್ವಿಗೆ ಮನೇಲಿ ಬೇಜಾರಂದ್ರೆ ಹೊರಗ್ ಕರ್ಕೊಂಡ್ ಹೋಗ್ತೀಯಾ, ಅಂದ್ಮೇಲೆ ನನ್ ಯಾಕೆ ಕರ್ಕೊಂಡ್ ಹೋಗ್ಬಾರ್ದು? ಎಷ್ಟೇ ಆದ್ರೂ ನಾನಿನ್ ಅತ್ತೆ ಮಗಳಲ್ವಾ? ನೋಡು, ಚೆಲ್ವಿ ಮನೆಗ್ ಬಂದಿರೋದು ಅವಳ ಹೆಸರು ಹೇಳ್ಕೊಂಡ್ ಬಂದಿರೋ ಕೀರ್ತನನ ಮನೆ ಬಿಟ್ಟು ಓಡಿಸಿ ವಾಪಸ್ ಹೋಗಕ್ಕೆ ಅಂತ. ಆಮೇಲೆ ನಿನ್ ಜೀವನದಲ್ಲಿ ಸಂಗತಿಯಾಗಿರೋದು ನಾನೇ ಅಲ್ವಾ ತರುಣ್? ಅಟ್ಲೀಸ್ಟ್ ನೀನ್ ನನ್ಗೂ ಟೈಮ್ ಕೊಡ್ಬೇಕಲ್ವಾ? ಪ್ಲೀಸ್ ನನಗೆ ಡಿಸ್ಟರ್ಬ್ ಮಾಡಬೇಡ, ನನಗೆ ಕೆಲ್ಸಗಳಿದಾವೆ. ನೀನ್ ಹೋಗ್ಬೇಕು ಅಂದ್ರೆ ಹೋಗ್ಬಿಟ್ ಬಾ. ತರುಣ್, ನೀನ್ ಆ ಚೆಲ್ವಿ ಮತ್ತೆ ಕೀರ್ತನ ಜೊತೆ ಮಾತಾಡಷ್ಟು ನನ್ ಜೊತೆ ಮಾತಾಡಲ್ಲ ಅಲ್ವಾ? ಒಟ್ನಲ್ಲಿ ನಿನ್ ಜೀವನದಿಂದ ಆ ಇಬ್ಬರನ್ನ ಹೊರಗ್ ಕಳಿಸ್ಬೇಕು, ಅದಕ್ಕೊಂದ್ ದಾರಿ ಹುಡುಕ್ಲೇಬೇಕು. ತಗೋ, ಆಗ್ಲೇ ವಾದ ಮಾಡ್ತಿದ್ಯಲ್ಲ, ನೀನ್ ರೆಡಿ ಮಾಡಿರೋ ಫೈಲ್ ಇಲ್ಲೇ ಇದೆ ನೋಡು. ಇವಾಗ ನಾನು ಏನು ಹೇಳಿದ್ರು ನೀವು ನಂಬಲ್ಲ ಅನ್ನೋದು ಗೊತ್ತಿದೆ. ಓಕೆ, ನಿಮ್ ಮನ್ಸಲ್ಲಿ ನಾನೇ ತಪ್ಪು ಮಾಡಿದ್ದು ಅನ್ನೋದಿದೆ ಅಲ್ವಾ? ಯಾರೇ ತಪ್ಪು ಮಾಡಿರ್ಲಿ, ಏನೇ ಆಗಿರ್ಲಿ, ಅದನ್ನ ಸರಿ ಮಾಡೋದಕ್ಕೆ ಟೈಮ್ ಇದೆ. ಅದೇನ್ ಮಾಡ್ಬೇಕು ಅದನ್ನ ಹೇಳಿ, ಒನ್ ಡೇ ಟೈಮ್ ಇದೆ. ಸಾಕು, ನಿನ್ನ ಹೆಲ್ಪಿನ ಅವಶ್ಯಕತೆ ನನಗಿಲ್ಲ. ನಾನೇನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ನೀನ್ ಅದ್ರ ಬಗ್ಗೆ ಟೆನ್ಷನ್ ತಗೊಂಬೇಡ. ನಿನ್ನಿಂದ ಆಗಿರೋ ಉಪಯೋಗಗಳೇ ಸಾಕು. ನನ್ ಪಾಡಿಗೆ ನನ್ನನ್ ಬಿಟ್ರೆ ಅಷ್ಟೇ ಸಾಕು. ನೋಡಿ, ನಾನ್ ತಪ್ಪು ಮಾಡಿಲ್ಲ. ಆ ಕಾರಣಕ್ಕೋಸ್ಕರನೇ ನೀವು ಮನೆ ಬಿಟ್ಟು ಹೋಗು ಅಂದಾಗ ನಾನು ಹೋಗ್ಲಿಲ್ಲ. ನಿಮ್ ಮನ್ಸಲ್ಲಿ ನನ್ ಮೇಲೆ ಕೋಪ ಇದೆ ಅನ್ನೋದು ಗೊತ್ತು. ಹಾಗೆ ನಿಮ್ ಬಗ್ಗೆ ನೀವೇ ನನ್ನ ಮನೆ ಬಿಟ್ಟು ಕಳ್ಸೋದಕ್ಕೆ ಇಷ್ಟೆಲ್ಲ ಮಾಡಿದೀರಾ ಅಂತ ಮಾತಾಡಬಾರ್ದಾಗಿತ್ತು. ಆ ಪರಿಸ್ಥಿತಿಲಿ ಆತರ ಮಾತಾಡಿದ್ದಕ್ಕೆ ನಾನು ಸಾರಿ ಕೇಳ್ತೀನಿ. ನಿಮ್ ಮನ್ಸಿಗೆ ಬೇಜಾರ್ ಮಾಡ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿರ್ಲಿಲ್ಲ. ಆ ಪರಿಸ್ಥಿತಿಲಿ ನೀವ್ ಆತರ ಮಾತಾಡಿದಾಗ ನನಗೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ಲಿಲ್ಲ. ಆ ಕಾರಣಕ್ಕೆ ನಾನು ಆ ರೀತಿ ಮಾತಾಡಿದೆ. ನಿಮಗ್ ನನ್ನಿಂದ ಬೇಜಾರಾಗಿದ್ರೆ ಐ ಆಮ್ ಸಾರಿ. ಇರ್ಲಾರ್ದೆ ಇರುವೆ ಬಿಟ್ಕೊಳ್ಳೋದು ಅಂದ್ರೆ ಇದೆ. ಸುಮ್ಮನೆ ಎಲ್ಲೋ ಇದ್ ನಮ್ಮನ್ನ ಇಲ್ಲಿ ಕರ್ಕೊಬಂದು ನಿಲ್ಸಿದ್ದೀರ. ಇಲ್ಲಿಗೆ ಬಂದ್ಮೇಲೆ ಹೋಗೋಕ್ ತಾನೆ ಹೇಗ್ ಮನ್ಸಾಗತ್ತೆ? ಇನ್ನು ಮುಂದೆ ಈ ಮನೆ ಅಧಿಕಾರ ನಡೆಸೋದು ನಾನೇ. ಅಷ್ಟೇ ಅಲ್ಲ, ಇಷ್ಟು ದಿನ ನಾಟಕದ ಚೆಲ್ವಿ ಆಗಿದ್ದೆ. ಇನ್ನು ಮುಂದೆ ಕೊನೆವರೆಗೂ ನಿಜವಾದ ಚೆಲ್ವಿ ಆಗಿ ಈ ಮನೇಲಿ ಉಳ್ಕೋತೀನಿ. ನಮ್ಗೆ ಈ ಮನೆಗೆ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿ ನೋಡ್ಕೋತೀನಿ ನಿಮ್ಮನ್ನ. ಹಾಗೆ ಸಾನ್ವಿ, ನಿನಗೂ ಅಷ್ಟೇ. ಜೀವನದಲ್ಲಿ ಯಾವುದೇ ರೀತಿ ತೊಂದರೆ ಬರ್ದಿರೋ ಹಾಗೆ ನಿನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಆ ಹೊಣೆ ನಂದು. ನಿಮಗೂ ಅಷ್ಟೇ ಮಾವ, ಅಚ್ಚುಕಟ್ಟಾಗಿ ನಿಮ್ ಸೇವೆ ಮಾಡ್ಕೊಂಡಿರ್ತೀನಿ. ನಿಮ್ಗೆ ಏನೇ ಕೇಳಿದ್ರು ಇಲ್ಲ ಅಂತ ಹೇಳಲ್ಲ. ಬರೀ ಸೊಸೆ ಆಗಲ್ಲ, ನಿಮ್ ಮಗಳಾಗಿರ್ತೀನಿ. ನಾನು ಈ ಮನೇಲಿ ಚೆಲ್ವಿ ಆಗಲ್ಲ, ಚೆಲ್ವಿ ಸ್ಥಾನದಲ್ಲೇ ಇರ್ತೀನಿ. ಏನ್ ಮಾತಾಡ್ತಾ ಇದ್ದೀಯಾ ನಿನ್ನ? ಏನು ಹೆದರಿಸ್ತಿದ್ದೀರಾ? ಸರಿ, ಈಗೇನು ನಾವ್ ಈ ಮನೆ ಬಿಟ್ಟು ಹೋಗ್ಬೇಕು. ಹೋಗ್ತೀವಿ, ಕಳಿಸ್ಕೊಡ್ತೀರಾ?